ಇನ್ನೂ ಅರ್ಥ ಆಗಿಲ್ಲ ಅಲ್ವಾ? ನಾಚಿಕೆ ಆಗಬೇಕು ನಮ್ಮ ಸರೌಂಡಿಂಗಲ್ಲಿ ಇನ್ನೂ ಯಾವ ಥರ ಮೈಂಡ್ ಸೆಟ್ ಇಟ್ಕೊಂಡವ್ರೆ ಅಂತ. ಈ ವಿಡಿಯೋ ನೋಡಿದ್ರಲ್ಲ, ಅವ್ರಿಗೆ ಕಣ್ಣೇ ಕಾಣಿಸಲ್ಲ. ಆಗಿದ್ರೂ ಫಿಟ್ ಆಗಬೇಕು ಅಂತ ಮಾಡ್ತಿದ್ದಾರೆ. ಇದೇ ನಿಜವಾದ ಮೈಂಡ್ ಸೆಟ್. ಹತ್ರ ಬನ್ನಿ, ನಮಗೆ ಟೈಮ್ ಇದೆ, ಫೋನ್ ಇದೆ, ಜಿಮ್ ಇದೆ, ನಾಲೆಡ್ಜ್ ಇದೆ, ಮನೆ ಇದೆ, ಆದರೆ ಮಾಡಬೇಕು ಅನ್ನೋ ಮನಸ್ಸಿಲ್ಲ, ಹಠ ಇಲ್ಲ. ಈ ರೀತಿ ಮೈಂಡ್ ಸೆಟ್. ಒಂದು ಕಾನ್ಸೆಪ್ಟ್ ಇದೆ, ಸೆಲ್ಫ್ ಡಿಸಿಪ್ಲಿನ್ ಅಂತ. ಯಾರು ಒಂದನ್ನು ಅಚೀವ್ ಮಾಡಿರ್ತಾರೆ, ಸಕ್ಸಸ್ಫುಲ್ ಆಗಿರ್ತಾರೆ ಅಥವಾ ಟ್ರಾನ್ಸ್ಫಾರ್ಮ್ ಆಗಿರ್ತಾರೆ, ಅವರು ಯಾವತ್ತೂ ಮೋಟಿವೇಶನ್ಗೆ ವೆಯ್ಟ್ ಮಾಡಲ್ಲ ಸ್ನೇಹಿತರೆ. ನಾವು ಹಿಂಗೆ ಇರೋದಕ್ಕೆ ರೀಸನ್ನೇ ಇದು. ತುಂಬ ಜನ ಎಕ್ಸ್ಕ್ಯೂಸಸ್ ಜೊತೆ ನೆಗೋಷಿಯೇಟ್ ಮಾಡ್ತಾರೆ. ಇವತ್ತಿಲ್ಲ, ನಾಳೆ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ಕಮಿಟ್ಮೆಂಟ್ ಇದೆ, ಟೈಮ್ ಇಲ್ಲ ಅಂತ. ನಾವು ಯಾರ ಜೊತೆ ಇದ್ದೀವಿ ಗೊತ್ತಾ? ನಾನು ಇನ್ನೇನು ಸ್ಟಾರ್ಟ್ ಮಾಡ್ತೀನಿ, 15 ಡೇಸ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ, ನಾನು ಸ್ಟಾರ್ಟ್ ಮಾಡಾದ್ಮೇಲೆ ನೋಡು ಅಂತ ಹೇಳೋರ ಜೊತೆ ಇದ್ದೀವಿ. ಆ್ಯಕ್ಚುಲಾಗಿ ನಿಜವಾದ ಪ್ರಾಬ್ಲಮ್ ಇದಲ್ಲ. ನೀವು ಚೇಂಜ್ ಆಗದೆ ಇರೋದಕ್ಕೆ ನೀವು ಹುಡುಕ್ತಾ ಇರೋ ನೆಪಗಳಿವೆಲ್ಲ. ನೀವು ಒಂದನ್ನು ಅಚೀವ್ ಮಾಡೋದಕ್ಕೆ ಪರ್ಫೆಕ್ಟ್ ಕಂಡೀಷನು, ಟೈಮು ಬೇಕಾಗಿಲ್ಲ. ಒಂದು ನಿಜವಾದ ಡಿಸಿಷನ್ ಬೇಕು, ಯಾಕೆ ನಾನು ಮಾಡಬೇಕು ಅಂತ. ಹಾಲಿಲ್ದೆ ಕಣ್ಣಿಲ್ದೆ ಛಲ ಇಟ್ಕೊಂಡೆ ಜಗತ್ತನ್ನ ಗೆಲ್ಲೋರು ತುಂಬ ಜನ ಇದ್ದಾರೆ. ಮಾತಾಡಿಗಳ ಜೊತೆ ನಾವು ಈ ರೀತಿ ಇದ್ದೀವಿ.